ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಮತ್ತು ಇವಾಗ ಒಂದು ರೆಸಿಪಿ ನಾನು ತೋರ್ಸೋಕ್ಕೆ ಬಂದಿದ್ದೀನಿ. ಅದು ಏನಪ್ಪ ಅಂತಂದರೆ ಕಜ್ಜಾಯ ಮಾಡೋದು ಹೆಂಗೆ ಒಂದು ರೀತಿನ ನಾನು ಹೇಳ್ಕೊಡ್ತೀನಿ, ಬನ್ನಿ ನೋಡಿ. ಇವಾಗ ಅಕ್ಕಿ ನೆನೆ ಹಾಕಿದ್ದೀವಿ. ಇದು ಒಂದು ನೈಟು ಒಂದು ಹಗಲು ನೆಂದಿದೆ. ಇದು ಒಂದು 24 ಗಂಟೆ ಟೈಮ್ ನೆಂದಿದೆ ನೋಡಿ. ಇವಾಗ ಇದನ್ನು ಸೋರ್ದಾಕಬೇಕು. ಸೋರ್ದಾಕೊಂಡು ಯಾವ ರೀತಿ ನಾವು ಪುಡಿ ಮಾಡಿಸ್ತೀವಿ, ಯಾವುದೇ ರೀತಿ ನಾವು ಪಾಕ ತಗೋತೀವಿ ಎಲ್ಲನೂ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಇವಾಗ ಇಲ್ಲಿ 6 ಸೇರು ಅಕ್ಕಿ ನಾವು ನೆನೆ ಹಾಕಿದ್ದೀವಿ. 6 ಸೇರು ಅಕ್ಕಿಗೆ ಎಷ್ಟು ಬೆಲ್ಲ ಹಾಕಬೇಕು, ಇದು ಹೆಂಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ, ಬನ್ನಿ ನೋಡಿ ಗೈಸ್. ಈ ಥರ ಅಕ್ಕಿ ನೆನೆ ಹಾಕಬೇಕು. ಮಕ್ರಿ ಮೇಲೆ ಒಂದು ಬಟ್ಟೆ ಹಾಕಿ ಅಕ್ಕಿ ಬಿಡಬೇಕು. ಅದು ನೀರೆಲ್ಲ ತೊಟ್ಟು ಥರ ಮತ್ತು ಅದು ಆರಕ್ಕಿಲ್ದಂಗೆ ಬಟ್ಟೆಯ ಈ ರೀತಿ ಮುಚ್ಚಿಸ್ಬೇಕು. ಸರಿಯಾಗಿ ಮುಚ್ಚಾರ. ಹಾಯ್ ಗೈಸ್, ಇವಾಗ ಕಜ್ಜಾಯದ ಅಕ್ಕಿನ ಒಂದ್ರಿ ತಿರುಗಿ ನೀಟಾಗಿ ಒಂದ್ರಿ ತಿರ್ಕೋಬೇಕು. ಮಿಲ್ ಬಿಡ್ಸ್ಕೊಬಂದವ್ರೆ. ಇವಾಗ ಮಿಲ್ಲಿಗೆ ತಗೊಳ್ದೋದ್ರೆ ಅವರೇ ಮಿಲ್ ಮಾಡಿಕೊಡ್ತಾರೆ. ಇವಾಗ ಅದು ಒಂದ್ರಿ ತಿರುಗ್ತಾ ಇವಾಗ ಈ ಥರ ಪ್ರೆಸ್ ಮಾಡಬೇಕು. ಯಾಕೆಂದರೆ ಹಿಟ್ಟು ಆರಬಾರ್ದು. ಅದು ಅಕ್ಕಿ ಹಿಟ್ಟು ಆರಬಾರ್ದು. ಅದು ಹಸಿನೇ ಇರಬೇಕು. ಅದಕ್ಕೋಸ್ಕರ ಆ ಥರ ಪ್ರೆಸ್ ಮಾಡಿ ಹಂಗೆ ತಿರುಗಿ ಪ್ರೆಸ್ ಮಾಡ್ತಾ ಇರಬೇಕು. ಇವಾಗ ಕಜ್ಜಾಯದ ಅಕ್ಕಿಗೆ ಬೆಲ್ಲವಾಗಿ ಕೆಚ್ಕೊಂಡು ಸೇರೆಲ್ಲ ಅಳತೆ ಮಾಡ್ಕೊಂಡು ಹಾಕೋಬೇಕು. ಇದು ಹೆಂಗೆ ಅಂತಂದರೆ ಇದು 1 ಸೇರು ಅಕ್ಕಿಗೆ 1 ಸೇರು ಬೆಲ್ಲ ಅನ್ನೋ ಲೆಕ್ಕ. ಇವಾಗ ನೋಡಿ, 1 ಸೇರು ಅಕ್ಕಿಗೆ 1 ಸೇರೇ ಹಾಕಬೇಕು. ಇವಾಗ 6 ಸೇರು ಅಕ್ಕಿ ಇದೆ, 6 ಸೇರು ಬೆಲ್ಲನೇ ಈ ಥರ ಕೆಚ್ಕೊಂಡು ಹಾಕಬೇಕು ನೋಡಿ. ಇವಾಗ ಆ ಥರ ಕವರ್ ಹಾಕ್ಸ್ಕೊಂಡು ಕೆಚ್ಕೊಂಡು ಹಾಕಬೇಕು. ಮತ್ತು ಪಾತ್ರೆನೂ ಕೂಡ ದಪ್ಪಕ್ಕಿರೋದು ತೊಗೋಬೇಕು. ಯಾಕೆ ಅಂತಂದರೆ ಅದು ಬೆಲ್ಲ ಪಾಕ ಬಂದು ಅದು ಅಕ್ಕಿ ಹಿಟ್ಟು ಹಾಕೊಂಡು ತಿರುಗ್ತದಲ್ವ, ಅದಕ್ಕೆ ದಪ್ಪಕ್ಕಿರೋದು ಪಾತ್ರೆ ತೊಗೋಬೇಕು. ಈ ಥರ ಕೆಚ್ಚಬೇಕು. ಮೇಲ್ಗಡೆ ಕೊಟ್ಟಿನಾಗಿದ್ದು ಅಷ್ಟನ್ನ 2 ಲೋಟದಷ್ಟು ನೀರು ಹಾಕ್ತಾಯಿದ್ದೀರಾ? ಒಂದು ಚೊಂಬೆನೆ 2 ಲೋಟದಷ್ಟು ತಾನೇ ಹಾಕೋದು ಇವಾಗ. ಬೇಕಣ್ಣ ಮಡ್ಗವಾಗ ಸಾಕಂದ್ರು. ಇವಾಗ ತಪ್ಪಲೆ ಮಡಗಿದ್ದೀವಿ. ತಪ್ಪಲೆ ಸ್ವಲ್ಪ ನೀರು ಹಾಕಿ ಒಂದು 2 ಲೋಟದಷ್ಟು ನೀರು ಹಾಕಿ ಗ್ಯಾಸ್ ಹಚ್ಚಿ ತಪ್ಪಲೆ ಮಡಗಿದ್ದೀವಿ. ಈಗ ನೋಡಿ, ಇವಾಗ ಬೆಲ್ಲ ಕರಗೋ ರೀತಿ ಬಂದೈತೆ. ನೀರು ಹಾಕಿಬಿಟ್ಟಿದ್ದೀವಲ್ಲ, ಅದಕ್ಕೋಸ್ಕರ ಕರಗೋ ರೀತಿಗೆ ಬಂದೈತೆ. ಇವಾಗ ನೋಡಿ ಹೋಯ್ತಾ ಇವಾಗ ಸ್ವಲ್ಪ ಕರಗ್ತಾ ಇದೆ ನೋಡಿ. ಇವಾಗ ಅದನ್ನು ಹಂಗೆ ತಿರುಗ್ತಾ ಇರಬೇಕು ನಾವು. ಅದನ್ನ ಒಂದು ದೊಣ್ಣೆ ತಗೊಂಡು ತಿರುಗ್ತಾ ಇದ್ದರೆ ಆವಾಗ ಸ್ವಲ್ಪ ಕರಗ್ತದೆ. ಮತ್ತು ಅದು ಪಾಕ ಬರುತ್ತೆ. ಅದು ಪಾಕ ಯಾವ ರೀತಿ ಅಂತಂದರೆ ಒಂದು ತಟ್ಟೆಗೆ ನೀರು ಇಟ್ಕೊಂಡು ಅದನ್ನು ತಿರುಗಿ ಎತ್ತಿ ಆ ಥರ ನೀರೊಳಗೆ ಬಿಡ್ತಾ ಇರಬೇಕು. ನೀರೊಳಗೆ ಬಿಟ್ಟಾಗ ಅದು ಗಟ್ಟಿ ಪಾಕ ಎಳೆ ಪಾಕ ಅನ್ನೋ ರೀತಿ ಗೊತ್ತಾಗುತ್ತೆ ನಮಗೆ. ಇವಾಗ ನೋಡಿ ಎಳೆ ಪಾಕ ಅದು ಇನ್ನೂ ಪಾಕ ಬಂದಿಲ್ಲ ನೋಡಿ. ಇನ್ನೂ ಪಾಕ ಬಂದಿಲ್ಲದೆ ಇರೋದ್ರಿಂದ ಅದು ನೀರೊಳಗೆ ಕರ್ಗೋಗ್ತೈತೆ ಅದು. ಇವಾಗ ನೋಡಿ ಆ ಥರ ಚೆನ್ನಾಗಿ ತಿರುಗ್ತಾ ಇರಬೇಕು. ಅದೇ ಚೆನ್ನಾಗಿ ತಿರುಗ್ತಾನೆ ಅದು ಪಾಕ ಬರೋ ಗಂಟನೂ ಅದೇ ಥರನೇ ತಿರುಗಬೇಕು. ಅಲ್ದೋದ್ರೆ ಅದು ಅಂಡಿಡ್ಕೋಬಾರ್ದು. ಆ ಥರ ನೋಡ್ಕೊತಾ ಇರ್ಬೇಕು ನಾವು. ಚೆನ್ನಾಗಿ ತಿರುಗಬೇಕು ಆ ದೊಣ್ಣೆಲಿ. ಅದೇ ಥರನೇ ನೋಡ್ಕೊತಾ ಇರಬೇಕು. ಇವಾಗ ನೋಡಿ ಕೊಬ್ಬರಿ ತುರಿ ಮತ್ತು ಎಳ್ಳು ಒಂದು ಸ್ವಲ್ಪ ಬಿಸಿ ಮಾಡಿ ಅದು ಬಿಳಿ ಎಳ್ಳಾರು ಹಾಕೋಬೋದು, ಕೊಬ್ಬರಿ ತುರಿ ಹಾಕೋಬೋದು, ಏಲಕ್ಕಿ ಪುಡಿ ಹಾಕಬೇಕು ಸ್ವಲ್ಪ. ಅದು ಹಾಕ್ಕೊಂಡು ಚೆನ್ನಾಗಿ ತಿರುಗಬೇಕು. ಇವಾಗ ತಿರುಗಿ ಚೆನ್ನಾಗಿ ಅದನ್ನು ಆ ನೀರೊಳಗೆ ನೋಡಿ. ಇವಾಗ ಆ ಥರ ತೊಟ್ಟಿಸ್ಕೊಂಡ್ರೆ ಅದು ತಟ್ಟೆ ಕಚ್ಕೋಬೇಕು ಅದು. ಇವಾಗ ನೋಡಿ, ಇವಾಗ ಹಸಿ ಹಿಟ್ಟು ಹಾಕೊಂಡು ಇವಾಗ ಪಾಕ ಬಂದಿದೆ. ಚೆನ್ನಾಗಿ ತಿರುಗಿ ಅದು ಗಂಟು ಬರಬಾರ್ದು. ಅದು ಗಂಟು ಬರದೇ ಇರೋ ರೀತಿ ಚೆನ್ನಾಗಿ ತಿರುಗಿ ಒನ್ಸ್ಕೋಬೇಕು.
ಮತ್ತು ತೆಳುವಾದರೆ ಅದು ರವೆ ಕೂಡ ಹಾಕೋಬೋದು. ರವೆ ಹಾಕಲಿಲ್ಲ ಅಂತಂದರೆ ಮತ್ತು ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ನಾವು. ಇವಾಗ ನೋಡಿ ಆ ಥರ ಗಂಟು ಬರದೇ ಇರೋ ರೀತಿ ಚೆನ್ನಾಗಿ ಓದಿಸ್ಬೇಕು ಅದನ್ನು. ಮತ್ತು ನೋಡಿ ಎಳ್ಳು ಹಾಕ್ತಾಯಿದ್ದಾರೆ, ಅಲ್ಲಿ ಎಳ್ಳು ಹಾಕ್ತಾಯಿದ್ದೀವಿ ನೋಡಿ. ಇವಾಗ ಚೆನ್ನಾಗಿ ಅದು ಸ್ವಲ್ಪ ಜಾಸ್ತಿ ಉರಿ ಬೇಕಾಗಿಲ್ಲ, ಒಂದು ಸ್ವಲ್ಪ ಉರಿ ಮಾಡಿಕೊಂಡು ಒಂದು ಸ್ವಲ್ಪ ರವೆ ಹಾಕ್ತಾಯಿದ್ದೀವಿ ನೋಡಿ. ಚೆನ್ನಾಗಿ ಈ ಥರ ಗಂಟು ಬರಬಾರ್ದು, ಅದು ಆ ರೀತಿ ನಾವು ಚೆನ್ನಾಗಿ ಈ ಥರ ಓನ್ಸ್ಕೊಂಡು ತಿರುಗಿ ಮಾಡ್ಕೋಬೇಕದು. ಇವಾಗ ನೋಡಿ ಕಜ್ಜಾಯದ ಪಾಕ ರೆಡಿಯಾಗಿದೆ. ಇವಾಗ ತಟ್ಕೋಬೇಕು. ತಟ್ಟಿ ಇವಾಗ ನೋಡಿ ಎಣ್ಣೆ ಹಾಕಿದ್ದೀವಿ. ಇವಾಗ ಎಣ್ಣೆ ಕಾದಿದೆ, ಚೆನ್ನಾಗಿ ಎಣ್ಣೆ ಕಾಯಿಸಿ ಅದನ್ನು ಹಾಕೋಬೇಕು. ಇವಾಗ ಕಾದಿದೆ ಎಣ್ಣೆ ನೋಡಿ. ಆ ಥರ ಒಂದೇ ಸೆಕೆಂಡ್ಗೆ ಅದು ಕೆಂಪಾಗೋ ರೀತಿ ಆಗುತ್ತೆ. ಅದೆಲ್ಲ ಈ ಥರ ಮಗ್ಚಿ ಅದನ್ನು ಎತ್ತಬೇಕು. ಇವಾಗ ನೋಡಿ ಈ ರೀತಿನಲ್ಲೇ ರೌಂಡ್ ಶೇಪ್ನಲ್ಲೇ ಈ ರೀತಿನಲ್ಲೇ ತಟ್ಟಬೇಕು ಅದನ್ನು ನೋಡಿ. ಈ ರೀತಿನಲ್ಲಿ ತಟ್ಟಿ ಹಾಕಬೇಕು. ಇವಾಗ ಕಜ್ಜಾಯ ರೆಡಿಯಾಗಿದೆ ನೋಡಿ, ಬಿಸಿ ಬಿಸಿ ಕಜ್ಜಾಯ.